ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುತ್ತು ಬಿರಾದರ್ ಎಸ್ ಟಾರ್ಗೆಟ್ ಕೋಚಿಂಗ್ ಅಕಾಡೆಮಿ ವಿಜಯಪುರದಿಂದ. ಸ್ನೇಹಿತರೆ, ನಿನ್ನೆ ನೋಡ್ತಾ ಇದ್ವಿ ನಾವು ಜಿಕೆ ಸಂಬಂಧಪಟ್ಟಂತ ವಿಷಯಗಳು. ಈಗ ಮುಂದುವರೆದಂತಹ ಕ್ವಶನ್ ಏನು ಅಂತ ಕೇಳಿದ್ರೆ, ದುಬಾರೆ ಫಾರೆಸ್ಟ್ ಅಂದ್ರೆ ಅರಣ್ಯ ಕಾಡುಗಳು ಅಂತ ಕರಿತೇವೆ. ಈ ಅರಣ್ಯ ಕಾಡುಗಳು ಕಂಡು ಬರುವಂತಹ ಜಿಲ್ಲೆ ಯಾವುದು ಅಂತೇಳಿ ನೋಡಿ. ಅರಣ್ಯ ಕಾಡುಗಳು ಕಂಡು ಬರುವ ಜಿಲ್ಲೆ ಯಾವುದು ಅಂತ ಹೇಳಿ ನೋಡ್ತಾ ಹೋದಾಗ ಈಗ ನೋಡಿ, ಎ ಇದೆ ಮೈಸೂರು, ಬಿ ಇದೆ ಉತ್ತರ ಕನ್ನಡ, ಸಿ ಇದೆ ಕೊಡಗು, ಡಿ ಹಾಸನ. ನೋಡಿ, ದುಬಾರೆ ಫಾರೆಸ್ಟ್ ಅಂದ್ರೆ ದೇವರ ಕಾಡುಗಳು ಕಂಡು ಬರುವುದು ಯಾವ ಜಿಲ್ಲೆಯಲ್ಲಿ ನೋಡಿ. ಇದಕ್ಕೆ ನೋಡಿ ಸರಿಯಾದ ಆನ್ಸರ್ ದುಬಾರೆ ಫಾರೆಸ್ಟ್ ಅಥವಾ ದೇವರ ಕಾಡುಗಳು. ಸರಿಯಾದ ಆನ್ಸರ್ ಕಂಡು ಬರುವುದೆಲ್ಲ ಕೊಡಗಿನಲ್ಲಿ. ಓಕೆನಾ? ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾರೆ, ಏನಂದ್ರೆ ಬಿಸಿಲೆ ಕಾಡುಗಳು ಕಂಡು ಬರುವ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ ನೋಡಿ. ಬಿಸಿಲೆ ಅಥವಾ ಬಿಸಿಲು ಕಾಡುಗಳು ಕರೀತಾರೆ. ಹೇಳಿ ನೋಡೋಣ, ಕಮೆಂಟ್ ಹಾಕಿ. ಇದೇ ಆಪ್ಷನ್, ಇದೇ ಮೈಸೂರು, ಉತ್ತರ ಕನ್ನಡ, ಕೊಡಗು ಮತ್ತು ಹಾಸನ. ಇದರಲ್ಲಿ ಬಿಸಿಲೆ ಕಾಡುಗಳು ಕಂಡು ಬರುವ ಜಿಲ್ಲೆ ಯಾವುದು? ದೇವರ ಕಾಡುಗಳು ಕಂಡು ಬರುವುದು ಎಸ್ ಕರ್ನಾಟಕದ ಕಾಶ್ಮೀರ ಕೊಡಗುದಲ್ಲಿ, ಆದ್ರೆ ಬಿಸಿಲೆ ಕಾಡುಗಳು ಕಂಡು ಬರುವುದು ಹಾಸನ ಒಳಗಡೆ. ಯಾವ್ದ್ರಲ್ಲಿ? ಹಾಸನ ಒಳಗಡೆ. ಯಾವ ತರ ಸರ್ ದೇವರ ಕಾಡುಗಳು ಅಂದ್ರೆ ಯಾವ ತರ ಅಂದ್ರೆ, ಈಗ ಇಲ್ಲಿದೆ ನೋಡಿ, ಇದು ಎಲ್ಲ ಇಮೇಜ್ ಈಗ ನದಿಗಳ ದಡ ಮೇಲೆ ಇಲ್ಲೆಲ್ಲ ಕಾಡು ಬರ್ತಾವಲ್ಲ, ಇದು ಎಲ್ಲ ಒಂದು ರೀತಿ ಬಿಸಿಲೆ ಕಾಡುಗಳು, ಎಲೆ ಉದುರುವ ಕಾಡುಗಳು, ಮಿಕ್ಸ್ ನಿತ್ಯ ವರ್ಣಗಳ ಕಾಡುಗಳ ತರ ಇರ್ತಾವಲ್ಲ, ಅವುಗಳೇ ಯಾವಂದ್ರೆ ದೇವರು ಕಾಡುಗಳು. ಯಾಕೆ ಸರ್ ಇಂಗ್ಲಿಷ್ ಅಲ್ಲಿ ತಗೊಂಡಿದೆ ಅಂದ್ರೆ, ಇತ್ತೀಚಿನ ಕೆಲವು ಎಕ್ಸಾಮ್ಗಳಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ದೇವರ ಕಾಡುಗಳಂತ ಇಲ್ಲ, ಅದನ್ನ ದುಬಾರೆ ಫಾರೆಸ್ಟ್ ಸ್ವಲ್ಪ ಮಿಕ್ಸ್ ಮಾಡೋದು. ಸೊ ಮೂಲಭೂತ ಹಕ್ಕು ಅನ್ನಂಗಿಲ್ಲ, ಫಂಡಮೆಂಟಲ್ ರೈಟ್ಸ್. ಸೊ ಅದಕ್ಕೋಸ್ಕರ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ದುಬಾರೆ ಫಾರೆಸ್ಟ್ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಸೊ ಅದಕ್ಕೆ ಸರಿಯಾದ ಆನ್ಸರ್ ಕೊಡಗು. ಬಿಸಿಲೆ ಕಾಡುಗಳು ಅದಕ್ಕೆ ಸರಿಯಾದ ಆನ್ಸರ್ ಹಾಸನ. ಓಕೆನಾ? ನೆಕ್ಸ್ಟ್ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಈ ತರ ಇದೆ. ಕರ್ನಾಟಕದ ಎತ್ತರವಾದ ಶಿಖರ ಯಾವುದು ನೋಡಿ. ಕರ್ನಾಟಕದ ಎತ್ತರವಾದ ಶಿಖರ ಆಪ್ಷನ್ ಎ ಇದೆ ಅನ್ನೈಗುಡಿ, ಬಿ ಇದೆ ಗುರು ಶಿಖರ, ಸಿ ಇದೆ ದೊಡ್ಡ ಬೆಟ್ಟ, ಡಿ ಇದೆ ಮುಳ್ಳಯ್ಯನಗಿರಿ. ನೋಡಿ, ನಾನು ಕೇಳಿರೋದು ಸ್ವಲ್ಪ ಕ್ವಶನ್ ನೋಡಿ, ಅವಸರ ಮಾಡಬೇಡ್ರಿ. ಈಗ ನೋಡ್ರಿ, ಕರ್ನಾಟಕದ ಎತ್ತರವಾದ ಶಿಖರ ನೋಡಿ. ಇದಕ್ಕೆ ಸರಿಯಾದ ಆನ್ಸರು ಈಗ ಅದುವೇ ಮುಳ್ಳಯ್ಯನಗಿರಿ. ಕರ್ನಾಟಕದ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ನಿಮ್ಗೆ ಗೊತ್ತಾದ ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಕರ್ನಾಟಕದ ಎತ್ತರವಾದ ಶಿಖರವಾಗಿದ್ದು ಚಿಕ್ಕ ಮಂಗಳೂರು ಅಥವಾ ಚಿಕ್ಕಮಗಳೂರು ಅಂತ ಕರಿತೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಬಾಬಾ ಬುಡನ್ಗಿರಿ ಬೆಟ್ಟ ಅಂತ ಕೇಳಿರಲ್ಲ. ಎಸ್, ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿದೆ. ನಿಮ್ಗೆ ಇನ್ನೊಂದು ಎಕ್ಸಾಮ್ ಕೇಳಿದಾನೆ, ಬಾಬಾ ಬುಡನ್ಗಿರಿ ಬೆಟ್ಟದ ಹಳೆಯ ಹೆಸರು ಚಂದ್ರದ್ರೋಣ ಬೆಟ್ಟ. ದ್ರೋಣ ಬೆಟ್ಟ ಅಂತ ಕರಿತೀವಿ ಅಲ್ವಾ? ಹಾಗಾದ್ರೆ ಈ ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರವಾಗಿದೆ. ಸೊ ಅದು ಕರ್ನಾಟಕದ ಎತ್ತರವಾದ ಶಿಖರ. ಮೊನ್ನೆ ಈ ಕೆಎದವ್ರು ಕರೆದಿದ್ರಲ್ಲ 4 ಇಲಾಖೆಯಲ್ಲಿ ಅಂತೇಳಿ, ಸೊ ಆ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಕ್ವಶನ್ ಕರ್ನಾಟಕದ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಸರಿನಾ? ಹಾಗಾದ್ರೆ ಸರ್ ಇವು 3 ಏನಕ್ಕೆ ಕೇಳವಲ್ಲ ನೋಡಿ. ಅನ್ನೈಮುಡಿ ಅನ್ನುವಂಥದ್ದು ನೋಡಿ, ಅನ್ನೈಮುಡಿ ಅನ್ಸ ನೋಡ್ರಿ, ಅನ್ನೈಮುಡಿ ಅನ್ನುವಂಥದ್ದು ದಕ್ಷಿಣ ಭಾರತದ ಎತ್ತರವಾದ ಶಿಖರ. ಎಲ್ಲಿ? ದಕ್ಷಿಣ ಭಾರತದ ಎತ್ತರವಾದ ಶಿಖರ. ಅಷ್ಟೇ ಅಲ್ಲ, ಪಶ್ಚಿಮ ಘಟ್ಟಗಳ ಎತ್ತರವಾದ ಶಿಖರ ಕೂಡ ಅದೇ. ಪಶ್ಚಿಮ ಘಟ್ಟ ಅಂತ ಹೇಳ್ತೇವಲ್ಲ, ಪಶ್ಚಿಮ ಘಟ್ಟಗಳ ಎತ್ತರವಾದ ಶಿಖರ ಕೂಡ ಇದು ಅನ್ನೈಮುಡಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಪಶ್ಚಿಮ ಘಟ್ಟಗಳದು ಮತ್ತು ದಕ್ಷಿಣ ಭಾರತದ ಎತ್ತರವಾದ ಶಿಖರ ಅನ್ನೈಮುಡಿ. ಓಕೆನಾ ಸರ್? ಹಾಗಾದ್ರೆ ಗುರು ಶಿಖರ ಅಂತಿದೆಯಲ್ಲ, ಅದು ಏನು? ಗುರು ಶಿಖರ ಎಂದರೆ ನಮ್ಮ ಭಾರತದಲ್ಲಿ ಅತ್ಯಂತ ಹಳೆಯ ಪರ್ವತಗಳು ಅಂತ ಕರಿತೇವೆ. ರಾಜಸ್ಥಾನದಲ್ಲಿ ಬರುವಂತಹ ಅರಾವಳಿ ಬೆಟ್ಟಗಳು, ಈ ರಾಜಸ್ಥಾನದ ಅರವಳಿ ಬೆಟ್ಟಗಳೇನಿರಲ್ಲ ಅತ್ಯಂತ ಹಳೆಯ ಬೆಟ್ಟಗಳು. ಆ ಹಳೆಯ ಬೆಟ್ಟದಲ್ಲಿ ಎತ್ತರವಾದ ಶಿಖರವೇ ಗುರು ಶಿಖರ. ಸರಿ, ಅಲ್ಲಿರುವಂತದ್ದು ನೋಡಿ, ಅರಾವಳಿ ಬೆಟ್ಟದಲ್ಲಿ ಎತ್ತರವಾಗಿರುವ ಶಿಖರ ಗುರು ಶಿಖರ. ಸರ್ ಇನ್ನೊಂದು ಉಳಿತಲ್ಲ ದೊಡ್ಡ ಬೆಟ್ಟ, ಇದು ಏನು ಅಂದ್ರೆ ಈ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ. ನೀಲಗಿರಿ ಬೆಟ್ಟಗಳು
ನೀಲಗಿರಿ ಬೆಟ್ಟದಲ್ಲಿ ಎತ್ತರವಾಗಿರುವ ಶಿಖರವೇ ದೊಡ್ಡ ಬೆಟ್ಟ. ಕ್ಲಿಯರ್ ನೋಡಿ ಅಪ್ಪಿ, ಯಾವುದಂತ ಕೇಳಿದಾಗ ಕರ್ನಾಟಕದ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, ದಕ್ಷಿಣ ಭಾರತದ ಎತ್ತರವಾದ ಶಿಖರ ಅನ್ನೈಮುಡಿ, ಅರಾವಳಿ ಬೆಟ್ಟಗಳಲ್ಲಿ ಎತ್ತರವಾದ ಶಿಖರ ಗುರು ಶಿಖರ, ನೀಲಗಿರಿ ಬೆಟ್ಟ, ಪೂರ್ವ ಬೆಟ್ಟ ಪಶ್ಚಿಮ ಬೆಟ್ಟ. ತುಂಬಾ ಸರಿ ಕ್ವಶನ್ ಕೇಳ್ಯಾನ. ಈ ಪೂರ್ವ ಘಟ್ಟ ಪಶ್ಚಿಮ ಘಟ್ಟ ಸಂಧಿಸುವ ಸ್ಥಳ ಯಾವುದು? ನೀಲಗಿರಿ ಬೆಟ್ಟ. ನೀಲಗಿರಿ ಬೆಟ್ಟದಲ್ಲಿ ದೊಡ್ಡವಾದ ಬೆಟ್ಟವೇ ದೊಡ್ಡ ಬೆಟ್ಟ. ಕ್ಲಿಯರ್ ಸರಿನಾ? ನೋಡಿ ನಿಮಗೋಸ್ಕರ ಇಮೇಜ್ ಅದ. ಎಸ್, ಇಮೇಜ್ ನೋಡೋಣ. ಇಮೇಜ್ ಯಾವ್ಯಾವ ಸರ್ ತೋರಿಸಿ ನಮಗೆ ಈಗ. ಒನ್ ಸೆಕೆಂಡ್. ಈಗ ಇಲ್ಲೇ ನೋಡ್ರಿ. ಈಗ 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 ಇದು ಏನಿದೆ ಅಲ್ಲ ನಮ್ಮ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರಲ್ಲಿರೋದು. ಎಷ್ಟು ಅದ್ಭುತವಾಗಿದೆ ನೋಡಿ. ಎಸ್, ಕಾಣ್ತಾ ಈಗ ಸರಿ 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 ನೋಡ್ರಿ. ಈಗ ನೋಡಿ 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 ಕಾಣ್ತಾ. ಈಗ ಇಲ್ಲೆಲ್ಲ ಇದ್ದಾರೆ. ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ ಬೆಟ್ಟ ಅಲ್ಲಿ ಕಂಡು ಬರೋದು. ಎಸ್, ಅದು ಆದ್ಮೇಲೆ ನೆಕ್ಸ್ಟ್ ಈಗ ನಾ ಇನ್ನೇ ಹೇಳಿದೇವಲ್ಲ ನಿಮ್ ಸಂಬಂಧ ಬೇಗ ಇಲ್ಲಿ ನೋಡ್ರಿ. ಯಾವುದು ಸರ್? ಫಸ್ಟ್ನೇದು ಏನಿದೆ ಅಲ್ಲ ಆ ಪ್ರಶ್ನೆಯಂತೆ ಅದುವೇ ಎಸ್ ಅರಾವಳಿ ಬೆಟ್ಟದಲ್ಲಿರುವಂತಹ ಒಂದು ಶಕ್ತಿ ಇದೆ. ಅರಾವಳಿ ಬೆಟ್ಟದಲ್ಲಿರುವಂತಹ ಶಿಖರ ಗುರು ಶಿಖರ. ಈಗ ಗುರು ಶಿಖರ ಇದು ಈಗ ಇದು ಎಲ್ಲ ಅರಾವಳಿ ಬೆಟ್ಟಗಳು. ಈಗ ಮ್ಯಾಲೆ ಈ ಗುರು ಶಿಖರದಲ್ಲಿನೇ ಈ ಶ್ವೇತಾಂಬರ ಕರಿತಾ ಹೋಗ್ತೇವೆ. ಅತಿ ಹೆಚ್ಚಿನದಿದೆ ಎಲ್ಲ ಅವ್ರ ಗುಡಿ. ಓಕೆನಾ? ಆದ್ರೆ ದಕ್ಷಿಣ ಭಾರತದಲ್ಲಿ ಎತ್ತರವಾದದ್ದು ಇಲ್ಲಿ ನೋಡ್ರಿ. ಈಗ 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 ನೋಡ್ರಿ ಎಷ್ಟೊತ್ತಿಗೆ ವ್ಯಾಲಿ. ಇದು ಯಾವುದಂತಂದ್ರೆ ದಕ್ಷಿಣ ಭಾರತದಲ್ಲಿ ಎತ್ತರವಾದಂತಹ ಶಿಖರ ಅನ್ನೈಮುಡಿ. ನೋಡಿ ಅನ್ನೈಮುಡಿ ಇದು ಸರಿನಾ? ಹಾಗಾದ್ರೆ ಇಲ್ಲಿದೆ ಅಲ್ಲ ಇದುವೇ ದೊಡ್ಡ ಬೆಟ್ಟ. ಎಸ್, ಯಾವುದು ಇಲ್ಲಿ ಅದಲ್ಲ ಇದುವೇ ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ. ಎಸ್ ನೋಡಿ, ಗುಡ್ಡದಾಗೂ ಕೂಡ ಅದ ನೋಡಿ ಮಂದಿ. ತಮಿಳುನಾಡು ಕೇರಳದಲ್ಲಿ ಈ ತರ ಇಲ್ಲಿ ಸಂಧಿಸುವಂತ ಸ್ಥಳ. ಕ್ಲಿಯರ್? ಈ ಕ್ವಶನ್ ಕ್ಲಿಯರ್? ಮುಂದೋಗ್ರಿ, ಮುಂದೋಗೋಣ. ತಪ್ಪಾಗಿರೋದು ಎಸ್ ನೋಡಿ. ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡ್ತಾ ಬಂದ್ರೆ ಎಸ್ ಅದು ಹಿಂಗಿದೆ ನೋಡಿ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲಿಗರು ಯಾವುದು? ದಾದಾ ಸಾಹೇಬ್ ಪ್ರಶಸ್ತಿ. ದಾದಾ ಸಾಹೇಬ್ ಪ್ರಶಸ್ತಿ ಪಡೆದ ಮೊದಲಿಗರು ಎ ಡಾಕ್ಟರ್ ರಾಜ್ಕುಮಾರ್ ಅವರು, ಬಿ ದೇವಿಕಾ ರಾಣಿಯವರು, ಸಿ ಕುವೆಂಪುರವರು, ಡಿ ಅರುಂಧತಿ ರಾಯ್. ನೋಡಿ ನೋಡೋಣ, ಕಮೆಂಟ್ ಹಾಕಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಥವಾ ದೇವಿಕಾ ರಾಣಿಯವರ ಅಥವಾ ಕುವೆಂಪುರವರ ಅಥವಾ ಅರುಂಧತಿ ರಾಯ್ ಅವರ? ಕ್ವಶನ್ ಆನ್ಸರ್ ಮಾಡಬಾರ್ದಲ್ಲಿ, ಸ್ಲೋ ಆಗಿ ಕ್ವಶನ್ ಅನ್ನು ಗಮನಿಸಬೇಕು. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಪಡೆದ ಮೊದಲಿಗರು. ಇದಕ್ಕೆ ಸರಿಯಾದ ಆನ್ಸರ್ ದೇವಿಕಾ ರಾಣಿ. ನೋಡಿ ಎಷ್ಟೋ ಜನ ಕಮೆಂಟ್ ಹಾಕಿ ನೀವು ಡಾಕ್ಟರ್ ರಾಜ್ಕುಮಾರ್ ಅಂತೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ, ಅದು ಗೊತ್ತಿರಲಿ, ಕನ್ನಡದಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದಂತ ಮೊದಲಿಗರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ನಾನು ಕೇಳಿದ್ದೇನು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದಂತ ಮೊದಲಿಗರು. ನೋಡಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಮೊದಲ ಬಾರಿ ನೋಡಿ 1969ರಲ್ಲಿ ಅಪ್ಪಿ ತಗೊಂಡವರು ಯಾರು? ದೇವಿಕಾ ರಾಣಿಯವರು. ಸರ್ ಹಾಗಾದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆಯಾಗಿದೆ? ಇದೇ 1969ರಲ್ಲಿ ಸ್ಥಾಪನೆ ಆಗಿದೆ. ಸರಿ ಸರ್, ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ? ಸಿನಿಮಾ ಕ್ಷೇತ್ರಕ್ಕೆ ಕೊಡ್ತಾರೆ. ಸಿನಿಮಾ, ಹೌದು ಸಿನಿಮಾ. ಸರ್ ಹಾಗಾದ್ರೆ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಿರಲ್ಲ, ಯಾಕೆ? ಯಾಕಂದ್ರೆ 1995ರಲ್ಲಿ ಅಂದ್ರೆ 1995ರಲ್ಲಿ ದಾದಾ ಸಾಹೇಬ್ ಪಾಲ್ಕೆಯನ್ನ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು. ಸರ್ ಹಾಗಾದ್ರೆ ನೆಕ್ಸ್ಟ್ ನಮಗೆ ಕುವೆಂಪುರವರು ಕೊಟ್ಟಿರಲ್ಲ, ಸುಮ್ಮನೆ ಹಂಗ ಆಪ್ಷನ್ ಕೊಟ್ಟಿವಿ. ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂತ ಮೊದಲಿಗರು ಕುವೆಂಪುರವರು, ಹೌದಲ್ವ? ಹೇಳಿ ನೋಡೋಣ, ಈ ಕುವೆಂಪುರವರ ಆತ್ಮಚರಿತ್ರೆ ಯಾವ್ದು ಹೇಳಿ ನೋಡೋಣ. ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗರು, ಅದು ಕೂಡ ಗೊತ್ತಿರಲಿ. ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲಿಗರು ಅಂದ್ರೆ ಶಂಕರ್ ಕುರುಪು. ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲ ಕನ್ನಡಿಗರು ಅಂದ್ರೆ ಕುವೆಂಪುರವರು. ಸರ್ ಇನ್ನೊಂದು ಕೊಟ್ಟಿರಲ್ಲ ಆಪ್ಷನ್ಸ್ 4 ಯಾವುದು? ಅರುಂಧತಿ ರಾಯ್. ಅರುಂಧತಿ ರಾಯ್ ಇವರು ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನ ಪಡೆದಂತವರು. ಯಾವ ಪ್ರಶಸ್ತಿ? ಮ್ಯಾನ್ ಬುಕ್ಕರ್ ಪ್ರಶಸ್ತಿ. ಸರ್ ಹಾಗಾದ್ರೆ ಅರುಂಧತಿ ರಾಯ್ ಅವರು ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಯಾವ ಕೃತಿಗೆ? ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ದಿ
ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಬರ್ತಾವ. ಯಾವುದು ಸ್ಮಾಲ್ ಥಿಂಗ್ಸ್ ನೋಡಿ. ಯಾವಾಗ ಸರ್ 1997ರಲ್ಲಿ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಿದೆ. ಯಾವ ಕೃತಿ? ಅರುಂಧತಿ ಅವರ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಕ್ಲಿಯರ್ ಸರ್? ಹಾಗಾದ್ರೆ ಯಾರ್ಯಾರು ಇವ್ರದ್ದು ಕೂಡ ಏನಾದ್ರು ಇಮೇಜ್ ತಂದಿರಾ ತೋರಿಸ್ತಾರ ನಮಗೆ ಅಂತಂದ್ರೆ? ಎಸ್, ಇಲ್ಲಿದ್ದಾರೆ ನೋಡಿ ಅಪ್ಪಿ. ಎಸ್ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು. ಇವ್ರ ಬಗ್ಗೆ ನಿಮ್ಗೆ ಎಸ್ ತೋರಿಸುವ ಅವಶ್ಯಕತೆ ಇಲ್ಲ, ಎಲ್ಲರೂ ನೋಡಿರಿ. ರಾಜ್ಕುಮಾರ್ ಅವರು ನೋಡೋರು ಯಾರು ಇದ್ರ ಎಸ್ ಇವತ್ತ ನೋಡಿಬಿಡ್ರಿ, ಎಲ್ಲರೂ ನೋಡಿರ್ತೀರಿ, ಕಾಣ್ರಿದ್ದೀರಿ. ಹೌದಾ? ಯಾರು? ಈಗ ಡಾಕ್ಟರ್ ರಾಜ್ಕುಮಾರ್ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಎಸ್ ಈಗ ಮೊದಲ ಕನ್ನಡಿಗರು ಇವರೇ ನೋಡ್ರಿ, ಕುವೆಂಪು. ಕುವೆಂಪು, ಉಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಗೊತ್ತಿರಲಿ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿದ್ದಾರೆ ನೋಡ್ರಿ ಮೇಡಮ್, ಇವರ ನೋಡ್ರಿ ದೇವಿಕಾ ರಾಣಿಯವರು. ದೇವಿಕಾ ರಾಣಿ ಮೇಡಮ್ ಇವರೇ ಸಿನಿಮಾ ಕ್ಷೇತ್ರದಲ್ಲಿ ಮೊದಲ ಅಪ್ಪಿ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಇವರೇ. ನಿಮ್ಗೆ ಗೊತ್ತಿರಬೇಕು, 2023ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರಿಗೆ ಸಿಕ್ತು? ರೇಖಾನು ಅಂತವ್ರಿಗೆ, ಹಿಂದಿ ಆಕ್ಟರ್. 2023ರಲ್ಲಿ ಇವ್ರು ಸಿಕ್ಕರೆ 2022ರಲ್ಲಿ ಆಶಾ ಪರೇಖ್ ಅವರಿಗೆ ಸ್ವಲ್ಪ ಇವುಗಳನ್ನು ಕೇಳ್ತಾ ಬರ್ತಾರೆ. ಮತ್ತೆ ನೋಡಿ 2021 ರಜನಿಕಾಂತ್. ಸ್ವಲ್ಪ ಇಂಥವೆಲ್ಲ ಸ್ವಲ್ಪ ಜಿಕೆ ಅಂದ್ರೆ ಹಿಂಗೆ ಕರೆಂಟ್ ಅಫೇರ್ಸ್ ಲಿಂಕ್ ಹಚ್ಚಬಹುದು. ಎಸ್ ನೋಡಿ, ಅದನ್ನ ಮಾಡ್ತಾ ಇರೋದು. ಕ್ಲಿಯರ್? ಓಕೆನಾ? ಈಗ ಇಲ್ಲಿದ್ದಾರೆ ನೋಡಿ ಅರುಂಧತಿ ರಾಯ್ ಮೇಡಮ್. ಈಗ ಇವರು ನೋಡಿ ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದವರು ಇವರೇ ನೋಡಿ, ಅರುಂಧತಿ ರಾಯ್ ಅನ್ನೋರು. ಎಸ್, ಇದನ್ನ ನಾವು ಇನ್ನೂ ತುಂಬಾ ಜನ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಂತವ್ರು ಇದ್ದಾರೆ, ಬಟ್ ಇಲ್ಲಿ ಜಸ್ಟ್ ಇವ್ರು ನಾವು ನೋಡ್ತಾ ಹೋಗ್ತೀವಿ. ಸರಿ? ಓಕೆ, ಮುಂದೋಗ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಇದು ಅಪ್ಪಿ ಇಲ್ಲಿರುವಂತಹ ಕ್ವಶನ್ ನೋಡಿ, 2020 ಮತ್ತು 21ರಲ್ಲಿ ನಡೆದಂತ KS ಎಕ್ಸಾಮ್ ಅಲ್ಲಿ ಕೇಳಿದ್ದ. ಏನಂತ ಕೇಳಿದ್ದ ಅಂತಂದ್ರೆ, ಅಲ್ಲಿ ಕ್ವಶನ್ ಮೊದಲು ನೋಡಿ, ಅಮೃತ್ ಮಹಲ್ ಎಂಬುದು ಏನು ಅಂತ ಕೇಳಿದ್ದ. ನಾನು ನಿಮ್ಗೆ ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟಿನಿ. ಅಮೃತ್ ಮಹಲ್ ಎಂಬುದು ಒಂದು ಹಸುವಿನ ತಳಿ. ಹೌದಾ? ಈ ಅಮೃತ್ ಮಹಲ್ ಎಂಬುದು ಒಂದು ಹಸುವಿನ ತಳಿ. ಹಾಗಾದ್ರೆ ಅದರ ಸಂಶೋಧನಾ ಕೇಂದ್ರ ಯಾವ ಜಿಲ್ಲೆಯಲ್ಲಿದೆ? ನೋಡಿ, ನಮಗೆ ಬೇಕಾಗಿತ್ತು ಅದರ ಸಂಶೋಧನಾ ಕೇಂದ್ರ. ಓಕೆನಾ? ನೋಡಿ, ಅಮೃತ್ ಮಹಲ್ ಎಂಬುದು ಬೆಂಗಳೂರಲ್ಲಿ ಅದ ಅಥವಾ ಚಿಕ್ಕಬಳ್ಳಾಪುರದಲ್ಲಿದೆನಾ? ನೋಡಿ, ತುಮಕೂರಲ್ಲಿದೆನಾ ಅಥವಾ ರಾಮನಗರದಲ್ಲಿದೆನಾ ಅನ್ನುವಂಥ ಕ್ವಶನ್ ಇದೆ. ಅದಕ್ಕೆ 4 ಆಪ್ಷನ್ಗಳು ಇದಾವೆ ನೋಡಿ. ಅಮೃತ್ ಮಹಲ್ ಎಂಬುದು ಒಂದು ಹಸುವಿನ ತಳಿಯಾಗಿದ್ದು ಅದರ ಸಂಶೋಧನಾ ಕೇಂದ್ರ ಇರುವುದು ಚಿಕ್ಕಬಳ್ಳಾಪುರದಲ್ಲಿ. ನೋಡಿ, ನಿಮ್ಗೆ ಗೊತ್ತಿರುವಂತ ವಿಷಯ. ಚಿಕ್ಕಬಳ್ಳಾಪುರದಲ್ಲಿ ಗೌರಿಬಿದನೂರು ನೋಡ್ತಾ ಹೋಗ್ತೀರಿ. ಹೌದಾ? ಗೌರಿಬಿದನೂರು ಏನಕ್ಕೆ ಫೇಮಸ್ ಅದು? ಗೌರಿಬಿದನೂರು ಏನಕ್ಕೆ ಫೇಮಸ್ ಅದು ಹೇಳಿ ನಾನು? ಎಸ್, ಭೂಕಂಪ ಸಂಶೋಧನಾ ಕೇಂದ್ರದಲ್ಲಿ. ಗೌರಿಬಿದನೂರಿನಲ್ಲಿ ವಿದುರಾಶ್ವತ್ ಅಂತ ಬರ್ತಾ ಹೋಗುತ್ತೆ. ವಿದುರಾಶ್ವತ್ ನೀವು ಇಷ್ಟು ಒಳಗಡೆ ನೋಡ್ತಾ ಹೋಗ್ತೀರಿ. ಏನಿದು? ಕರ್ನಾಟಕದ ಜಲಿಯನ್ ವಾಲಾಬಾಗ. ಕರ್ನಾಟಕದ ಜಲಿಯನ್ ವಾಲಾಬಾಗ ಅಂತ ಕರೆದವರು ನಿಮಗೆಲ್ಲ ಗೊತ್ತಾದ ಪಟ್ಟಾಭಿ ಸೀತಾರಾಮಯ್ಯ ಅವರು. ಹೌದಾ? ಅದನ್ನ ನೋಡೋಣ. ನೆಕ್ಸ್ಟ್ ನಮ್ಮ ಹಿಸ್ಟ್ರಿ ಕ್ಲಾಸ್ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಆದ್ರೆ ನಮಗೆ ಬೇಕಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಗಾಂಧೀಜಿ ಬಂದಿದ್ರು. ಟಿಪ್ಪು ಡ್ರಾಪ್ ಅಥವಾ ನಂದಿಬೆಟ್ಟ ಅಂತ ಕರಿತೀವಲ್ಲ, ಆ ನಂದಿಬೆಟ್ಟ ಕಂಡು ಬರುವುದೇ ಚಿಕ್ಕಬಳ್ಳಾಪುರದಲ್ಲಿ. ಇಂತಹ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಒಳಗಡೆ ಅಮೃತ್ ಮಹಲ್ ಎಂಬ ಹಸುವಿನ ತಳಿಯ ಸಂಶೋಧನಾ ಕೇಂದ್ರ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಎಸ್. ಹಾಗಾದ್ರೆ ತುಮಕೂರಲ್ಲಿ ಕುಣಿಗಲ್ ಕುದುರೆಗಳ ಫೇಮಸ್ಸು. ಅವುಗಳ ಬಗ್ಗೆ ಎಸ್. ಈ ರಾಮನಗರದಲ್ಲಿ ಏನಕ್ಕೆ ಫೇಮಸ್ಸು? ಎಸ್, ಇಲ್ಲಿ